ಸಂಪೂರ್ಣ ಮಸಾಲಾ ಪಾನಿ. ಈ ಪಾನಿಯು ಅದ್ಭುತ ಮತ್ತು ಆರೋಗ್ಯಕರ ಮೊಟ್ಟ ಮೊದಲ ಭಾರತೀಯ ರೈತನ ಹೊಸ ಆವಿಷ್ಕಾರ. ಚೆನ್ನಕೇಶವ ಎಂಬ ರೈತ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆರೋಗ್ಯಕ್ಕಾಗಿ ಹೊಸ ಆವಿಷ್ಕಾರವನ್ನು ತಂದಿದ್ದಾರೆ. ಈ ಮಸಾಲಾ ಪಾನಿಯು ಅಶ್ವಗಂಧ, ಬ್ರಾಹ್ಮಿ, ಶತಾವರಿ, ಬೆಟ್ಟದ ನೆಲ್ಲಿಕಾಯಿ, ಜೇನುತುಪ್ಪ, ತ್ರಿಫಲ, ತುಳಸಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ನಿಂಬು, ಕಾಳುಮೆಣಸು, ಅಜ್ವಾನ, ಸೊಂಪು, ಚಕ್ಕೆ, ಲವಂಗ, ಏಲಕ್ಕಿ, ಕರಿಉಪ್ಪು, ಸೈಂಧವ ಲವಣ ಹೀಗೆ ಮುಂತಾದ ಪದಾರ್ಥಗಳನ್ನು ಹಾಕಿ 1 ತಿಂಗಳುಗಳ ಕಾಲ ಫಿಲ್ಟರ್ ಮಾಡಿ ಈ ಪಾನೀಯ ಮಾಡಿದ್ದು, ಈ ಪಾನೀಯು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅವರ ಕಡೆಯಿಂದ ರಿಜಿಸ್ಟರ್ ಸರ್ಟಿಫಿಕೇಟ್ ಅನ್ನು ಸಹ ಹೊಂದಿದೆ. ಇದು ಗ್ಯಾಸ್ಟ್ರಿಕ್, ಕಫ, ಶೀತ, ಕೆಮ್ಮು, ನೆಗಡಿ, ಗೊರಕೆ, ಜ್ಞಾಪಕ ಶಕ್ತಿ, ಜೀರ್ಣಕ್ರಿಯೆ, ಮಲಬದ್ಧತೆಯನ್ನು ನಿವಾರಣೆ ಮಾಡಿ ಹಸಿವು ಹೆಚ್ಚಿಸುವುದು. ಹೀಗೆ ಈ ಮಸಾಲಾ ಪಾನಿಯಿಂದ ಇನ್ನೂ ಹಲವು ಉಪಯೋಗಗಳಿವೆ. ಈ ಪಾನೀಯವನ್ನು ಉಪಯೋಗಿಸುವ ವಿಧಾನ: ಪ್ರತಿದಿನ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ 100 ml ಕುಡಿಯುವುದರಿಂದ 20 ರಿಂದ 30 ಸೆಕೆಂಡುಗಳಲ್ಲಿ ಗ್ಯಾಸ್ಟ್ರಿಕ್ ಕಡಿಮೆಯಾಗಿ ಮಲಬದ್ಧತೆ ನಿವಾರಣೆಯಾಗಿ ಹಸಿವು ಹೆಚ್ಚಿಸುತ್ತದೆ. ಹಾಗೂ ರಾತ್ರಿ ಊಟವಾದ ನಂತರ ಮಲಗುವ ಮುನ್ನ 100 ml ಕುಡಿಯುವುದರಿಂದ ನಿದ್ರಾ ವ್ಯವಸ್ಥೆಯಲ್ಲಿ ಗೊರಕೆ ಹೊಡೆಯುವುದನ್ನು ನಿಯಂತ್ರಣಕ್ಕೆ ತರುತ್ತದೆ ಮತ್ತು ಕಫ, ಶೀತ, ಕೆಮ್ಮು, ನೆಗಡಿ ಕಡಿಮೆಯಾಗಿ ಒಳ್ಳೆಯ ನಿದ್ರೆ ಬರುವುದು. ಮತ್ತು 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಪ್ರತಿದಿನ 50 ml ಕುಡಿಸುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚುವುದು. ಈ ಪಾನೀಯ ಮಜ್ಜಿಗೆಯೊಂದಿಗೆ ಮಿಶ್ರಣ ಮಾಡಿದರೆ ಮಸಾಲಾ ಮಜ್ಜಿಗೆ ಆಗುತ್ತದೆ. ಹಾಗೆ ಇದರಿಂದ ಇನ್ನೂ ಹಲವು ಉಪಯೋಗಗಳಿದ್ದು ತಮ್ಮ ಹತ್ತಿರದ ಮೆಡಿಕಲ್ ಮತ್ತು ಜನರಲ್ ಸ್ಟೋರುಗಳಲ್ಲಿ ಲಭ್ಯವಿದ್ದು ತಾವುಗಳು ಖರೀದಿಸಬಹುದು. ಈ ಮಸಾಲಾ ಪಾನಿಯನ್ನು ಉಪಯೋಗಿಸುವವರ ಅನಿಸಿಕೆಗಳನ್ನು ಕೇಳಿರಿ. ನನ್ನ ಹೆಸರು ಬಂದಗೀಸ ಮಕಾಂದರ್ ಅಂತೇಳಿ, ಬಿಸಿಲಿನಿ ಊರು. ಇದನ್ನು ಪೂರ್ವದಲ್ಲಿ ಒಂದು ವಾರದಿಂದ ತೊಗೊಂಡಿದ್ದೆ. ಆಮೇಲೆ ಮಲ್ಯಕ್ಕೆ ನನಗೆ ಹಸಿವು ಕೂಡ ಆಗ್ತಿದ್ದಿಲ್ಲ, ಆಮೇಲೆ ನಿದ್ದೆನೂ ಬರ್ತಾಯಿದ್ದಿಲ್ಲ. ಇದೊಂದು ಪ್ಯಾಕ್ ತೊಗೊಳಕ್ಕೆ ಚಾಲೂ ಮಾಡಿದ್ಮ್ಯಾಗ ನಿದ್ದೆನೂ ಬರ್ತಾಯಿದೆ, ಹಸಿವು ಆಗ್ತಾಯಿದೆ, ಒಳ್ಳೆಯ ರಿಸಲ್ಟ್ ಇದೆ. ಈ ಪಾನೀಯ ನಾನು ಈಗ 2 ಪ್ಯಾಕ್ ತೊಗೊಳಕತ್ತೀನಿ. ನೀವು ತೊಗೊಂಡ್ರೆ ಒಳ್ಳೆಯದಾಗುತ್ತೆ. ನನ್ನ ಹೆಸರು ಪುಷ್ಪಸ್ವಾಮಿ ಅಂತ. ಇದು ಸಂಪೂರ್ಣ ಮಸಾಲ ಪಾನಿ ತಗೊಳ್ಳೋದ್ರಿಂದ ಏನು ಉಪಯೋಗ ಇದೆ ಅಂದರೆ, ಒಬ್ಬೊಬ್ಬರಿಗೆ ಮೋಷನ್ ಕ್ಲಿಯರ್ ಆಗ್ತಾ ಇರಲ್ಲ, ಟ್ಯಾಬ್ಲೆಟ್ ತೊಗೋಬೇಕಾಗತ್ತೆ, ಈ ಏನೇನೋ ಔಷಧಿಗಳಿಂದ ಇದು ಆಗ್ತಿರ್ತೈತಿ. ಈ ಪಾನಿ ತಗೊಳ್ಳೋದ್ರಿಂದ ಅದು ಮೋಷನ್ ಕ್ಲಿಯರ್ ಆಗುತ್ತೆ. ಇನ್ನೊಂದು ಗ್ಯಾಸ್ಟ್ರಿಕ್ಕು, ಪಿತ್ತದ ಸಮಸ್ಯೆ ಇರುವವರೆಗೂ ಕೂಡ ಭಾಳ ಒಳ್ಳೆಯದಿದೆ. ನಮಸ್ತೆ, ನಾನು ಕಾಶಿನಾಥ್ ಔಟಿ, ಪತಂಜಲಿ ಯೋಗ ಶಿಕ್ಷಕರು, ಬಸವನ ಬಾಗೇವಾಡಿ. ಇವತ್ತು ನಾನು ಏನು ಹೇಳಬೇಕಂತ ಬಂದಿದ್ದೀನಂದರೆ, ಇದು ಸ್ಪೈಸಿ ವಾಟರ್ ಅಂದರೆ ಸಂಪೂರ್ಣ ಸ್ಪೈಸಿ ವಾಟರ್, ಸಂಪೂರ್ಣ ಮಸಾಲಾ ಪಾನಿಯಿಂದ ತಯಾರಾಗಿರ್ತಕ್ಕಂಥದ್ದು. ಈ ಪಾನಿಯಲ್ಲಿರ್ತಕ್ಕಂಥ ಅದ್ಭುತವಾದಂಥ ಒಂದು ರಿಸಲ್ಟ್ ಏನಪ್ಪ ಅಂತಂದ್ರೆ, ಇದು ನಾವು 100 ರಿಂದ 150 ml ಅನ್ನು ನಾವು ಸೇವಿಸಿದಾಗ ನಮಗೆ ಒಂದು ಆರೋಗ್ಯಕ್ಕೆ ಒಂದು ಒಳ್ಳೆಯ ರಿಸಲ್ಟ್ ಕೊಡ್ತದೆ. ಮತ್ತು ಮುಖ್ಯವಾಗಿ ಇದು ಜೀರ್ಣಶಕ್ತಿ ಜಾಸ್ತಿ ಮಾಡ್ತದೆ. ಊಟವಾದ ತಕ್ಷಣ ನಾವು ಇದನ್ನು ತೊಗೊಂಡು ಮಲ್ಕೊಂಡೇವಪ್ಪ ಅಂದ್ರೆ ಒಂದು ಜೀರ್ಣಶಕ್ತಿ ಚೆನ್ನಾಗಾಗತ್ತೆ. ಮಲಬದ್ಧತೆ ಅಂದ್ರೆ ನಮಗೆ ಮೋಷನ್ ಪ್ರಾಬ್ಲಮ್ ಇದ್ರೆ ಕ್ಲಿಯರ್ ಆಗುತ್ತೆ. ಮುಖ್ಯವಾಗಿ ಎಸಿಡಿಟಿ ಸಮಸ್ಯೆ ಇದ್ದವರು ಇದು ತೊಗೊಳ್ಳೋದ್ರಿಂದ ತುಂಬ ಒಂದು ಒಳ್ಳೆಯ ಪರಿಣಾಮ ಇದೆ. ಹಾಗೆ ಇದರಲ್ಲಿರ್ತಕ್ಕಂಥ ಕೆಲವೊಂದು ವಸ್ತುಗಳು ಇಂಪಾರ್ಟೆಂಟ್. ಇದು ಬೇರೆ ಅಂತ ಹಂಗೇನಿಲ್ಲ, ನಮ್ಮ ಮನೆಯೊಳಗೆ ಅಡುಗೆ ಮನೆಗೆ ಬಳಸೋಂಥ ವಸ್ತುಗಳನ್ನೇ ಅವ್ರು ಹಾಕಿ ಸಾವಯವ ಇದರಿಂದ ತಯಾರು ಮಾಡಿದ್ದು. ಇದು ಆ್ಯಕ್ಚುಲಿ ಆಯುರ್ವೇದಿಕ್ ಅಂತ ಅನ್ಕೋಬೋದು. ಸಾವಯವ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ರಹಿತವಾಗಿರ್ತಕ್ಕಂಥದ್ದು, ಸಾವಯವ, ಸೈಡ್ ಇಫೆಕ್ಟ್ ಇರ್ತಕ್ಕಂಥದ್ದು. ಇದು ಒಂದು ಒಳ್ಳೆಯ ಅಮೂಲ್ಯವಾದಂಥ ಔಷಧ ಅಂತ ಕರಿಬೋದು. ನಾನು ಕೂಡ ತೆಗೆದುಕೊಂಡಿದ್ದೀನಿ, ನನಗೂ ಕೂಡ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕದು. ಅದಕ್ಕೆ ತಾವು ಕೂಡ ಇದನ್ನು ಉಪಯೋಗಿಸ್ರಿ, ಇದರೊಂದು ಲಾಭ ಪ್ರಯೋಜನವನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ತೆ, ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕರಣು ಬಡಿಗೇರ್ ಅಂತ, ನಮ್ಮೂರು ಬಸವನ ಬಾಗೇವಾಡಿ. ನಾನು ಈ ಸ್ಪೈಸಿ ವಾಟರ್ ತೊಗೊಳಕತ್ತಾಗಿಂದ ಎಲ್ಲನೂ ಒಳ್ಳೆಯದಾಗಿದೆ. ನನಗಿದು ತೊಗೊಳೋಕ್ಕಿಂತ ಮೊದಲು ಜಾಸ್ತಿ ಕೆಮ್ಮು ಮತ್ತು ಕಫ ಇತ್ತು. ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಕಫದಿಂದ ಭಾಳ ಕಿರಿಕಿರಿ ಆಗ್ತಿತ್ತು. ಇದು ಅರ್ಧ ತೊಗೊಂಡಿಂದ ಕಫ ಕಡಿಮೆ ಆಗ್ಯದ, ಕೆಮ್ಮು 2 ದಿನದಲ್ಲೇ ಕಡಿಮೆ ಆಗ್ಯದ. ಇದು ತೊಗೊಳೋದ್ರಿಂದ ಎಲ್ಲ ಕಡಿಮೆ ಆಗ್ತದೆ, ಹೊಟ್ಟೆ ಹಸಿವು ಹೆಚ್ಚಿಗೆ ಆಗ್ತದೆ, ಜ್ಞಾಪಕ ಶಕ್ತಿ ಹೆಚ್ಚಿಗೆ ಆಗ್ತದೆ, ಮತ್ತು ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತದೆ, ಮಲಬದ್ಧತೆ ಹೋಗ್ತದೆ.
ನೆಗಡಿ ಶೀತ ಏನೇ ಇದ್ರೂ ಎಲ್ಲನೂ ಕಡಿಮೆ ಆಗ್ತದೆ ನೋಡ್ರಿ. ಆದರೆ ನಮ್ಮ ಹೆಸರು ಕೃಷ್ಣಮೂರ್ತಿ. ಆದರೆ ನಾವು ಈ ಕೆಮ್ಮು ಉಬ್ಸ ಇದೆಲ್ಲದಕ್ಕೂ ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ಇದೆಲ್ಲ ಭಾಳ ಕ್ಲೀನಾಗಿದೆ ನಮಗೆ. ಅದರಿಂದ ನಾವು ಉಪಯೋಗಿಸ್ತಾ ಇದ್ದೀವಿ. ಮನೆಯಲ್ಲಿ 4 ಜನ ಪ್ರತಿ ದಿವಸನೂ ಉಪಯೋಗಿಸ್ತಾ ಇದ್ದೀವಿ. ಅದರಿಂದ ನಮಗೆಲ್ಲ ಆರೋಗ್ಯನೂ ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀರಾ ನೀವು? ಈಗಾಗಲೇ 1.5 ವರ್ಷದಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ಏನಕ್ಕೆ ಬಂದಿದ್ದೀರಾ? ಈಗ ಪಾನಿ ತಗೊಂಡು ಹೋಗೋಕೆ ಬಂದಿದ್ದೀವಿ. ಹೌದಾ?